नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मे जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भा टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेड सन्मंगलानि सन्तु। श्लोकैकश्रवणपठनमात्रेण उक्तुश्च श्रोतॄणां निखिल कलिकृत कल्मषाप नोदन पटुतरे धर्माद्य किल पुरुषार्थ साधनीभूते। अद्य श्रीमद्भागवते भागवत अल्ल वायुस्तुतो श्रीमध्वाचार्य महिमा विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀಮದಾಚಾರ್ಯರು ವಾಯುದೇವರಾದಾಗ ತಮ್ಮ ಆ ಸತ್ಯಲೋಕದಲ್ಲಿ ರತ್ನಖಚಿತವಾದ ಮಣಿಮಯವಾದ ಅನಂತ ಐಶ್ವರ್ಯಗಳಿಂದ ಯುಕ್ತವಾದ ಆ ಸಿಂಹಾಸನದಲ್ಲಿ ಕುಳಿತಾಗ ಸಕಲ ವಿದ್ಯಾದಿ ದೇವತೆಗಳು ಮೂರ್ತಿಮಂತರಾಗಿ ನಿಮ್ಮ ಸ್ತೋತ್ರ ಮಾಡ್ತಾರೆ ಆಚಾರ್ಯರೇ. ಗಂಧರ್ವರು ಗಾನ ಮಾಡ್ತಾರೆ ನಿಮ್ಮ ಮಹಿಮೆಯ ಗಾನ. ಅಪ್ಸರೆಯರು ಆ ಗಾನಕ್ಕೆ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ನೃತ್ಯ ನಾಟಿಕೆಗಳನ್ನು ಅನುಸರಿಸಿ ನಿಮ್ಮ ಅದ್ಭುತ ಮಹಿಮೆಗಳನ್ನು ತಮ್ಮ ನೃತ್ಯದ ಮುಖಾಂತರ ಅಭಿವ್ಯಕ್ತಗೊಳಿಸ್ತಾರೆ. ಅಂಥ ಅದ್ಭುತ ವ್ಯಕ್ತಿಗಳು ನೀವು ಅಂತ ತಿಳ್ಕೊಂಡು ವರ್ಣನೆ ಮಾಡಿದ್ದು. ಕೆಲವು ದಿನಗಳ ಹಿಂದೆ ಒಬ್ಬರು ನನಗೆ ಪ್ರಶ್ನೆ ಮಾಡಿದರು, ವಾಯುಸ್ತುತಿ ಪುರಶ್ಚರಣೆ ಮೊದಲನೇ ಪಾಂತೋಸ್ಮಾನಿಂದ ಪ್ರಾರಂಭ ಮಾಡಿ ಸುಬ್ರಹ್ಮಣ್ಯಕ್ಕೆ ಸೂರ್ಯಹೇ ಅಲ್ಲಿವರೆಗೆ ಹೇಳೋದು, ಮತ್ತು ಅಲ್ಲಿಂದ ಉಲ್ಟಾ ಹೇಳೋದು, ಮತ್ತು ಸೀದಾ ಹೇಳೋದು. ಹೀಗೆ ಮೊದಲಿನಿಂದ ಕೊನೆಯವರೆಗೆ 3 ಸಲ ಹೇಳಿದ್ರೆ ಆಯ್ತಲ್ಲ. ಇದೇನದು ಉಲ್ಟಾ ಹೇಳುವ ಕ್ರಮ? ನಾನು ಅಷ್ಟೇ ಹೇಳಿದ್ದೆ, ವ್ಯಾಸರಾಯರು ಈ ಕ್ರಮ ಹಾಕಿಕೊಟ್ಟಿದ್ದಾರೆ. ಅದರ ಹಿಂದೆ ಏನಾದರೂ ರಹಸ್ಯ ಇರಲೇಬೇಕು. ಆ ರಹಸ್ಯ ಈ 3-4 ದಿನಗಳಿಂದ ವಾಯುಸ್ತುತಿ ಬಗ್ಗೆ ನಾನು ಹೇಳುವಾಗ ನನಗೆ ರಹಸ್ಯ ಅರ್ಥವಾಯಿತು. ಹನುಮನ್ ದೇವರ ಚರಿತ್ರೆಯನ್ನೇ ತೆಗೆದುಕೊಳ್ಳಿ, ಭೀಮಸೇನ ದೇವರ ಚರಿತ್ರೆಯನ್ನೇ ತೆಗೆದುಕೊಳ್ಳಿ, ಆನಂತರ ಶ್ರೀಮದಾಚಾರ್ಯ ಚರಿತ್ರೆಯನ್ನೇ ತೆಗೆದುಕೊಳ್ಳಿ, ತ್ರಿವಿಕ್ರಮ ಪಂಡಿತಾಚಾರ್ಯರು ಉಳಿದ ಕಡೆಯಲ್ಲಿ ಸ್ವಲ್ಪ, ಶ್ರೀಮದಾಚಾರ್ಯರು ಎರಡನೆಯಲ್ಲಿ. ಮೊದಲು ಅವರು ಜಗತ್ತನ್ನು ಉದ್ಧಾರ ಮಾಡಿದರು, ಜಗತ್ತಿಗೆ ಉಪಕಾರ ಮಾಡಿದರು, ಭಾಷ್ಯಾದಿ ರಚನೆ ಮಾಡಿದರು ಅಂತ ಅವರು ವಯಸ್ಸಾದ ಮೇಲೆ ದೊಡ್ಡವರಾದ ಮೇಲೆ ಅದು ಚರಿತ್ರೆಯನ್ನು ಹೇಳ್ತಾ ಮತ್ತೆ ಕ್ರಮವಾಗಿ ಕೆಳಗೆ ಬಂದು ಕೊನೆಗೆ ಅವ್ರು ಇಂಥ ಮನೆಯಲ್ಲಿ ಹುಟ್ಟಿದರು, ಇಂಥ ಮನೆಯಲ್ಲಿ ಬೆಳೆದರು ಅಂತ ಹೇಳ್ತಾರೆ. ಅವತಾರ ತಗೊಂಡು ಬೆಳೆದ್ರು ಮೊದಲು ಹೇಳಬೇಕು, ಅವ್ರು ಹೇಳಿದ್ದನ್ನು ಕೊನೆಗೆ ಹೇಳಬೇಕು, ಚರಿತ್ರೆ ಕ್ರಮ. ಆದರೆ ಇಲ್ಲಿ ವ್ಯುತ್ಕ್ರಮವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಅನುಸರಿಸಿದ್ದಾರೆ. ಆದ್ದರಿಂದಾಗಿ ಹಾಗೊಮ್ಮೆಯವರ ಚರಿತ್ರೆ, ಹೀಗೊಮ್ಮೆಯವರ ಚರಿತ್ರೆ ಅಂತನ್ನೋ ರೀತಿಯಿಂದ ಅನುಸಂಧಾನ ಮಾಡಿ ಅಂತನ್ನೋ ಒಂದು ಉದ್ದೇಶ ಇರಬೇಕು ಅಂತೇಳಿ ವ್ಯಾಸರಾಯರು ಈ ಕ್ರಮ ಮಾಡಿರಬೇಕು ಅಂತ ನನಗೆ ಅನಿಸ್ತದೆ. 2-3 ದಿವಸಗಳನ್ನು ನಾನು ವಿಚಾರ ಮಾಡಿದಾಗ ನನಗೆ ಇದೇ ರೀತಿಯ ಮನಸ್ಸಿಗೆ ಅದು ಅಗದಿ ಗಟ್ಟಿಮುಟ್ಟಾಗಿ ಅನ್ನಿಸ್ತದೆ. ವ್ಯುತ್ಕ್ರಮದಿಂದ ಚರಿತ್ರೆಯನ್ನು ಹೇಳಿದ್ದರಿಂದಾಗಿ ಸಕ್ರಮ ವಿಕ್ರಮ ಸಕ್ರಮ ಕ್ರಮದಿಂದ ವಾಯುಸ್ತುತಿ ಪುರಶ್ಚರಣೆ ಮಾಡಿ ಅಂತಿಕೊಂಡಂತನ್ನೋ ಕ್ರಮದಲ್ಲಿ ವ್ಯಾಸರಾಯರು ನಮಗೆ ಮಾರ್ಗದರ್ಶನ ಮಾಡಿರಬಹುದು ಅಂತ ಅನ್ನಿಸ್ತದೆ. ಇರಲಿ, ಇಂತಹ ವಾಯುದೇವರೇ ಮಧ್ವರಾಗಿ ಅವತರಿಸಿದಾಗ ಆ ಶ್ರೀಮದಾಚಾರ್ಯರು ನಮ್ಮ ಮೇಲೆ ಮಾಡಿದ ಉಪಕಾರ ಏನು ಅಂತನ್ನೋ ವಿಚಾರ ಬಂದಾಗ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ವೇದವ್ಯಾಸರು ಭೂಮಿಗೆ ಅವತರಿಸಿ ಬರುವಂತೆ ಮಾಡಿದವರೇ ವಾಯುದೇವರು ಶ್ರೀಮದಾಚಾರ್ಯರು.
ಯಾಕೆ ಬ್ರಹ್ಮವಾಯು ಬೇರೆ ಬೇರೆ ಅಲ್ಲಲ್ಲ. ಬ್ರಹ್ಮವಾಯುಗಳ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಭೂಮಿಯಲ್ಲಿ ಅವತರಿಸ್ತಾನೆ. ಮಹಾಭಾರತ ಯುದ್ಧದಲ್ಲಿ ಅಸುರರು ಹತರಾದ ನಂತರ ಏನು ಮಾಡಿದರು, ಯಾವ ಕಾರ್ಯ ಮಾಡಿದರು, ಯಾವುದಕ್ಕೋಸ್ಕರ ವೇದವ್ಯಾಸರ ಅವತಾರ ತೆಗೆದುಕೊಂಡ್ರು ಅಂತ ಅನ್ನೋದನ್ನು ನಿಮಗೆ ವಿಸ್ತಾರವಾಗಿ ತಿಳಿದುಕೊಳ್ಳಬೇಕಾಗಿದ್ದರೆ ಮಹಾಭಾರತ ಆತ್ಮರಣದ 10ನೇ ಅಧ್ಯಾಯವನ್ನು ಓದಬೇಕು. ವೇದವ್ಯಾಸ ದೇವರ ಹತ್ತಿರ ಹೋಗಿ ಮೊದಲಿನ ಎಲ್ಲ ಇತಿಹಾಸವನ್ನು ಸ್ತೋತ್ರ ಮಾಡ್ತಾ ನಿಮ್ಮ ಅವತಾರದ ಅವಶ್ಯಕತೆ ಏಕಿದೆ ಅಂತ ಅನ್ನೋದನ್ನು ದೇವತೆಗಳು ಹೇಳಿದ ವಿಚಾರವನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಅದನ್ನು ತಮ್ಮ ಶೈಲಿಯಲ್ಲಿ 36ನೇ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸಾನುಕ್ರೋಶೈರಜಸ್ರಂ ಜನಿಮೃತಿ ನಿರಯಾದ್ಯೂರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೋ ನಿಮಗ್ನಾನ್ ಶರಣಾನ್ ಈಕ್ಷತೋ ವೀಕ್ಷಜಂತೂನ್. ಕರುಣಾ ಸಮುದ್ರ ವಾಯುದೇವರೇ, ನೀವು ಎಲ್ಲರ ಹೃದಯದಲ್ಲಿರ್ತಕ್ಕಂಥವ್ರು, ಎಲ್ಲರಲ್ಲಿ ಇತ್ತುಕೊಂಡು ಶ್ವಾಸ ಜಪವನ್ನು ಮಾಡ್ತಕ್ಕಂಥವರು. ನಿಮಗೆ ಪ್ರತಿಯೊಬ್ಬರ ಪರಿಸ್ಥಿತಿ ಗೊತ್ತಿದೆ. ಕಲಿಯುಗದಲ್ಲಿ ನೋಡಿದರೆ ಮನುಷ್ಯ ಜನನ, ಬೆಳವಣಿಗೆ, ಮರಣ, ಪುನಃ ಜನನ, ಬೆಳವಣಿಗೆ, ಮರಣ, ಈ ಒಂದು ಸಾಲು. ಜನಿ ಮೃತಿ ನಿರಯ ದ್ಯೂರ್ಮಿ ಮಾಲಾವಿಲೇಸ್ಮಿನ್ ಸಂಸಾರಾಪ್ತೋ ನಿಮಗ್ನಾನ್. ಹುಟ್ಟುತ್ತೇವೆ, ಏನೋ ಕಾರ್ಯಗಳನ್ನು ಮಾಡ್ತೇವೆ. 14 ವರ್ಷದ ನಂತರ ಪ್ರತಿ ದಿವಸ ಬರುವಷ್ಟು ಪಾಪ ಮಾಡ್ತೇವೆ. ಆ ನಂತರ ನರಕಕ್ಕೆ ಹೋಗ್ತೇವೆ. ಪುಣ್ಯ ಮಾಡಿದರೆ ಸ್ವಲ್ಪ ದಿವಸ ಸ್ವರ್ಗದಲ್ಲಿಯೂ ಇರ್ತೇವೆ. ಮತ್ತೆ ಪುನಃ ಹುಟ್ಟಿ ಬರ್ತೇವೆ. ಮತ್ತೆ ಪುನಃ ಪಾಪಗಳು, ಮತ್ತೆ ಪುನಃ ನರಕಾದಿಗಳು. ಈ ಚಕ್ರ ಇದೊಂದು ಮಾಲೆ ಇದ್ದಂತೆ. ಉದ್ಧಾರ ಆಗಲಿ ದಾರಿನೇ ಇಲ್ಲ, ಮಾರ್ಗದರ್ಶನ ಇಲ್ಲ. ನರಕ ಆಗಬಾರದು, ಜನ್ಮ ಮರಣದ ಈ ಚಕ್ರದಿಂದ ನಾನು ಹೇಗೆ ಹೊಳಗೆ ಬೀಳಬೇಕು ಅಂತನ್ನೋದು ಉಪಾಯ ಜಗತ್ತಿಗೆ ಗೊತ್ತಿಲ್ಲ. ಪರಮಾತ್ಮ ಅವತರಿಸಪ್ಪ, ಬಾ, ಈ ಜನನ ಮರಣ ಚಕ್ರದಲ್ಲಿರ್ತಕ್ಕಂಥವ್ರು ಅದರಿಂದ ಹೊರಗೆ ಹೇಗೆ ಬೀಳಬೇಕು ಅಂತ ಮಾರ್ಗದರ್ಶನ ಮಾಡುವಂತ ತಿಳ್ಕೊಂಡಂತೇಳಿ ನೀವು ಅನನ್ಯ ರೀತಿಯಿಂದ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ಅಪ್ರಾಕೃತ ದೇಹದಿಂದಲೇ ಭೂಮಿಗೆ ಬಂದು ಅಪ್ರಾಕೃತ ದೇಹದಿಂದಲೇ ವೇದವ್ಯಾಸರಾಗಿ ಜನರಿಗೆ ಮೋಕ್ಷ ಮಾರ್ಗವನ್ನು ತೋರಿಸಿದರು. ವೇದವ್ಯಾಸ ದೇವರು ಪುನಃ ಭೂಮಿಗೆ ಅವತರಿಸಲು ವಾಯುದೇವರೇ ನಿಮ್ಮ ಪ್ರಾರ್ಥನೆಯೇ ಕಾರಣ. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಜನಿ ಮೃತಿ ನಿರಯಾತ್ ಊರ್ಮಿ ಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೌ ಅಜಸ್ರಾನ್ ನಿಮಗ್ನಾನ್. ಜನನ, ಮರಣ, ನಿರಯ ನರಕ, ಆದಿ ಪಶು ಪಕ್ಷಿ ಇತ್ಯಾದಿ ಜನ್ಮ, ಈ ಜನ್ಮಗಳಂತನ್ನತಕ್ಕಂಥದ್ದು ಇವೇ ಅಲೆಗಳು. ಇದು ಕ್ರಮಕ್ಕೆ ಪುನಃ ಪುನಃ ಪುನರಪಿ ಜನ್ಮಂ ಪುನರಪಿ ಮರಣಂ. ಇದರತಕ್ಕಂಥ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದುಃಖದಾಯಕವಾದ
ಈ ದುಃಖದ ಅಂತಕ್ಕಂಥ ಹೊಲಸಿನಿಂದ ಕೂಡಿದ ಸಂಸಾರದಲ್ಲಿ ಸಂಸಾರ ಸಮುದ್ರದಲ್ಲಿ ಅಜಸ್ರಂ ಬಹುಕಾಲ ನಿಮಗ್ನಾನ್ ಮುಳುಗಿ ಮೇಲೆ ಬರಲಿಕ್ಕೆ ಕಾಣದೆ ಇದೇ ಚಕ್ರದಲ್ಲಿ ತಿರುಗ್ತಾ ದುಃಖ ಪಡ್ತಾ ಇರ್ತಕ್ಕಂಥ ಜನರಿಗೆ ಯಾರು ಮಾರ್ಗದರ್ಶಕರು ಇರಲಿಲ್ಲ. ಅವರೆಲ್ಲರೂ ಅಶರಣರಾಗಿದ್ದರು, ಅನಾಥರಾಗಿದ್ದರು, ರಕ್ಷಕರಿಲ್ಲದಂತೆ ರಕ್ಷಕ ವಿಹೀನರಾಗಿದ್ದರು. ಅಂಥವರನ್ನು ಆದರೂ ಅವರಲ್ಲಿ ಕೆಲವರು ಎಲ್ಲ ಹೊರಗೆ ಬೀಳಬೇಕು, ಶಾಶ್ವತ ಸುಖ ಪಡಿಬೇಕು ಅಂತನ್ನೋ ಬಯಕೆ ಇರತಕ್ಕಂಥ ಸಜ್ಜನರು ಸಾಕಷ್ಟು ಜನ ಇದ್ದರು. ಅಂತಹ ಇಚ್ಛತಃ ಜಂತೂನ್ ವೀಕ್ಷ್ಯ, ನಾವು ಉದ್ಧಾರ ಆಗಬೇಕು, ನಮ್ಮ ಜೀವನದಲ್ಲಿ ಉನ್ನತಿ ಆಗಬೇಕು, ನಾವು ಒಂದು ದಿವಸ ಪರಮಾತ್ಮನನ್ನು ಕಾಣಬೇಕು ಅಂತನ್ನುವ ಬಯಸುವ ಜನರು ಭಾಳ ಕಡಿಮೆ. ನೀವು ಚಲೋ ನೌಕರಿ ಸಿಗಬೇಕು, ಒಳ್ಳೆ ಸಂಬಳ ಸಿಗಬೇಕು, ಹೆಂಡತಿ ಮಕ್ಕಳು ಇರಬೇಕು, ಅವ್ರನ್ನ ಹೇಳ್ದಾಗ ಕೇಳಬೇಕು, ನಾನು ಸೇವೆ ಮಾಡಬೇಕು, ಸಮಯ ಸಿಕ್ಕಾಗ ಮನರಂಜನೆ ಮಾಡಬೇಕು, ಮುಪ್ಪಿನ ಕಾಲದಲ್ಲಿ ಅಲ್ಲಿ ತಿರುಗಬೇಕು, ಏನು ಬೇಕಾದ ತಿನ್ಬೇಕು, ಇರೋಡ್ತಿನ ಮಜಾ ಮಾಡಿದ ಸತ್ತೋದ. ಈ ರೀತಿಯಾಗಿರ್ತಕ್ಕಂಥ ವಿಚಾರಧಾರೆ ಉಳ್ಳ ನಾವು 99% ಜನ, 99% ಜನ ನಾವು ಹೀಗಿದ್ದೇವೆ. ಇಲ್ಲ, ಯಾವುದೋ ಪ್ರಾಚೀನಾಚರಣ ಪುಣ್ಯದಿಂದ, ಯಾವುದೋ ಹಿರಿಯರ ಆಶೀರ್ವಾದದಿಂದ ಮನುಷ್ಯ ಜನ್ಮ ಬಂದಿದೆ. ಈ ಜನ್ಮದಲ್ಲಿ ಪರಮಾತ್ಮ ವಿವೇಕ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಮತ್ತೆ ಪುನಃ ಪಾಪ, ಮತ್ತೆ ನರಕ, ಮತ್ತೆ ಯಾವುದೋ ಜನ್ಮ, ಈ ರೀತಿ ಆಗಬಾರ್ದು. ಪರಮಾತ್ಮನನ್ನು ಪಡೆಯುವ ಸಾಧನೆ ಈ ಜನ್ಮದಲ್ಲೇ ಪ್ರಾರಂಭವಾಗಬೇಕು. ಎಷ್ಟು ದಿವಸ ಇದ್ದೇವೆ ಅಷ್ಟು ದಿವಸ ಸಾಧನೆ ಆಗಬೇಕು. ಮುಂದಿನ ಜನ್ಮದಲ್ಲೂ ಕೂಡ ಮತ್ತೆ ಪುಣ್ಯ ಒಳ್ಳೆಯ ಜನ್ಮ ಸಿಕ್ಕು ನಮ್ಮ ಸಾಧನೆ ಪೂರ್ತಿ ಆಗಬೇಕು. ಸಾಕು ಈ ಸಂಸಾರದ ಜಂಜಾಟ, ಈ ನರಕದ ಸಹವಾಸ, ಸಾಕು ಸಾಕು ಅಂತ ಅನ್ನಿಸುವ ಜನ 1000ಕ್ಕೆ ಒಬ್ಬರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೂ ಇದ್ದಾರೆ ಅಂತ ಜನ. ಅಂಥವರನ್ನು ನೋಡಿ ವಾಯುದೇವರ ಮನಸ್ಸು ಕರಗ್ತು. ಕರುಣಾ ಸಮುದ್ರವರು, ದಯಾಶೀಲರವರು, ಅವರ ಮನಸ್ಸು ಕರಗ್ತು. ಆಗ ಅವರ ಮನಸ್ಸಿನಲ್ಲಿ ಬಂದ ಒಂದೇ ಒಂದು ವಿಚಾರ, ತಪ್ಪು ಮಾಡುವವರಿಗೂ ಕೂಡ ಮಾರ್ಗದರ್ಶನ ಮಾಡಿ ತಪ್ಪಾಗದಂತೆ ನೋಡಿಕೊಂಡು ಅವರನ್ನು ಉದ್ಧಾರ ಮಾಡತಕ್ಕಂಥ ಭಾವನೆಗೆ ದಯೆ ಅಂತ ಕರೀತಾರೆ, ಕರುಣ ಅಂತ ಕರೀತಾರೆ. ಇಂತಹ ಅಪಾರವಾದ ದಯೆ, ಅಪಾರವಾದ ಕರುಣೆ ಭಗವಂತನನ್ನು ಬಿಟ್ಟು ಬೇರೆ ಯಾರಲ್ಲಿದೆ? ಪರಮಾತ್ಮನ ಹತ್ರ ಮಾತ್ರ ಇದೆ ಅಂತ ವಿಚಾರ ಮಾಡಿ ನಿಮ್ಮ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದರು. ಪರಮಾತ್ಮ ಅವತರಿಸು, ಸಜ್ಜನರ ಪರಿತ್ರಾಣ ಮಾಡು, ದುರ್ಜನರನ್ನು ನಾಶಪಡಿಸು, ಧರ್ಮ ಸಂಸ್ಥಾಪನೆ ಪುನಃ ಮಾಡು ಪರಮಾತ್ಮ. ನಿಂದೇ ಪ್ರಯತ್ನ ಇದೆಯಲ್ಲ, ನಿಂದೇ ಪ್ರತಿಜ್ಞೆ ಇದೆಯಲ್ಲ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೆ ಯುಗೆ ಅಂತ ತಿಳ್ಕೊಂಡು ಅಂತೇಳಿ ನೀನೇ ಕೊಟ್ಟಿರ್ತಕ್ಕಂಥ ಅಶ್ಯೂರೆನ್ಸ್ ಇದೆಯಲ್ಲ, ನೀನೇ ಮಾಡಿರ್ತಕ್ಕಂಥ ಪ್ರತಿಜ್ಞೆ ಇದೆಯಲ್ಲ, ನೀನೇ ಕೊಟ್ಟ ಆಶ್ವಾಸನೆ ಇದೆಯಲ್ಲ ಪರಮಾತ್ಮ, ನೀನು ಆಶ್ವಾಸನೆ ಯಾಕೆ ಪೂರ್ಣ ಮಾಡಬಾರ್ದು ಅಂತ ನೀವು ಮಾಡಿದ ಪ್ರಾರ್ಥನೆಯನ್ನು ಕೇಳಿ ನಿತ್ಯ ತೃಪ್ತನಾಗಿ ನಿಶ್ಚಿಂತನಾಗಿ ಜಲನಿಧಿ ಶಯನ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶೇಷದೇವರ ಮೇಲೆ ನಿತ್ಯ ತೃಪ್ತನಾಗಿ ಆರಾಮಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಅರ್ಧ ಮಲೆಕೊಂಡಾಗ ಸಕಲ ವಿಧಿಯಿಂದ ಸೇವೆ ಮಾಡುವ ಆ ನಿನ್ನ ಹೆಂಡತಿ ಮಹಾಲಕ್ಷ್ಮೀ ದೇವಿ ತಮ್ಮ ಕೋಮಲವಾದ ಕೈಗಳಿಂದ ನಿನ್ನ ಕಾಲುಗಳನ್ನು ಒತ್ತಾ ಇದ್ರೆ ನಿತ್ಯ ತೃಪ್ತ. ಯಾರಿಗೇನಾದರೆ ನಿನಗೆ ನಾನಿಲ್ಲ. ಯಾರು ಹುಟ್ಟಿದ್ರೇನೋ, ಯಾರು ಸತ್ತರೇನೋ, ಯಾರು ನರಕಕ್ಕೆ ಹೋದ್ರೇನೋ, ಮತ್ತೇನು ಮಾಡಿದ್ರು, ಮುಗಿದೇನು ಮಾಡಿದ್ರು, ನಾನು ವೈಕುಂಠದಲ್ಲಿದ್ದೇನೆ. ಪ್ರತಿಯೊಂದು ವಸ್ತು ತಾನೇ ಆಗಿ ಲಕ್ಷ್ಮೀದೇವಿ ಸೇವೆ ಮಾಡ್ತಾ ಇದ್ದಾಳೆ, ದೇವಾದ ದೇವತೆಗಳು ಸೇವೆ ಮಾಡ್ತಾ ಇದ್ದಾರೆ, ನನ್ನಷ್ಟಕ್ಕೆ ನಾನು ಇರ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅನ್ನೋ ಸ್ವಭಾವವೇ ನಿಂದು ಪರಮಾತ್ಮ ಅಲ್ಲ ಭಗವಂತ. ದೀನರನ್ನು, ದಲಿತರನ್ನು, ಪೀಡಿತರನ್ನು, ತನ್ನನ್ನು ತನಗೆ ದೇವರು ಬೇಕು ಅಂತ ಅಂತಕ್ಕಂಥವರ ಮೇಲೆ ಕರುಣೆ ತೋರಿಸಿ ಓಡಿ ಬರುವ ದಯಾಸಾಗರ ನೀನು ಪರಮಾತ್ಮ. ಇಂಥ ಭಗವಂತ ನೀನು ಸತ್ಯವತ್ಯಾಂ ಮಹರ್ಷೇ ವ್ಯಕ್ತ. ಒಂದು ದಿವಸ ಪರಾಶರರು ಯಮುನಾ ನದಿ ಈ ದಂಡೆಯಿಂದ ಆ ದಂಡೆಗೆ ಹೋಗಬೇಕಾಗಿತ್ತು. ನೌಕೆಯಲ್ಲಿ ಕುಳಿತರು. ಅವತ್ತು ಅಧೀರಥನ ಮಗಳಾಗಿರ್ತಕ್ಕಂಥ ಸತ್ಯವತಿ ನೌಕೆಯನ್ನು ನಡೆಸ್ತಾ ಇದ್ಲು. ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪ. ಅಲ್ಲಿ ನೌಕೆ ಸ್ವಲ್ಪ ನಿಂತಾಗ ಪರಾಶರರಿಗೆ ಅನ್ನಿಸ್ತು, ಪರಮಾತ್ಮ ಅವತಾರ ತೆಗೆದುಕೊಳ್ಳಬೇಕಾಗಿದ್ದರೆ ಈ ಹೆಣ್ಮಗಳು ಅದಕ್ಕೆ ಮಾಧ್ಯಮಗಳಾಗಲಿಕ್ಕೆ ಸಾಧ್ಯತೆ ಇದೆ. ಈ ಹೆಣ್ಮಗಳ ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಅವತರಿಸ್ತಾನೆ ಅಂತ ಹೇಳಿ ಸತ್ಯವತಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅವಳು ಹೇಳ್ತಾಳೆ, ನಾನು ಹೆಣ್ಣು, ನಮ್ಮ ಅಪ್ಪ ಕೊಟ್ಟರೆ ಯಾರಿಗೆ ದಾನ ಮಾಡ್ತಾನೆ ಅವರ ಸ್ವತ್ತು, ನಾನೇಗೆ ನಿರ್ಣಯ ತೆಗೆದುಕೊಳ್ಳಲಿ ಅಂತ. ಪರಾಶರ ಹೇಳಿದರು, ಇಲ್ಲಿ ನನ್ನಿನ್ನ ಮದುವೆ ಸಂದರ್ಭವೇ ಇಲ್ಲ. ಪರಮಾತ್ಮ ತನ್ನನ್ನು ಅವತರಿಸುವಂತ ಪ್ರಾರ್ಥನೆ ಮಾಡುವ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಅವನು ಅವತರಿಸಬೇಕಾಗಿದ್ದರೆ ಒಂದು ಹೆಣ್ಣು ಅಂತ ಮಾಧ್ಯಮ ಬೇಕು, ಎಲ್ಲ ಕಡೆ ಬೇಕು ಅಂತಲ್ಲ. ಈಗ ಬಯಸಿದ್ದಾನೆ ಪರಮಾತ್ಮ. ಅವತ್ತು ನರಸಿಂಹ ಅವತಾರದಲ್ಲಿ ಯಾರನ್ನು ಬಯಸಿದ? ನಿಮಿತ್ತಳಾಗು, ನಿನ್ನ ಕನ್ಯಾತ್ವಕ್ಕೆ ಭಂಗ ಇಲ್ಲ, ನಿನ್ನ ಮುಂದಿನ ಮದುವೆಗಳು ಅನಾನುಕೂಲತೆ ಇಲ್ಲ, ಆದ್ದರಿಂದಾಗಿ ಅವತರಿಸು ಅಂತ ತಿಳ್ಕೊಂಡು ಅಂತೇಳಿ, ಅವತಾರಕ್ಕೆ ಮಾಧ್ಯಮಗಳಾಗುವಂತ ತಿಳ್ಕೊಂಡು ಅಂತೇಳಿ ಅವರು ಕೇಳಿದಾಗ ಪರಮಾತ್ಮ ಅವಳು ಒಪ್ಪಿಗೆ ಕೊಟ್ಟಾಗ ಮಾನಸಿಕ ಗಾಂಧರ್ವ ವಿವಾಹವನ್ನು ಮಾಡಿಕೊಂಡು ಯಾವುದೇ ಶರೀರ ಸಂಬಂಧವಿಲ್ಲದೆ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡಿದಾಗ ಸತ್ಯವತಿಯನ್ನು ನಿಮಿತ್ತ ಮಾಡಿಕೊಂಡು ಪರಮಾತ್ಮ 8 ವರ್ಷದ ಬಾಲಕನಾಗಿ ಅಭಿವ್ಯಕ್ತನಾದ.
ಯಾರಾದರೂ ಹುಟ್ಟುವಾಗ 8 ವರ್ಷದ ಬಾಲಕನಾಗಿರ್ತಾರ. ಉಪನಯನ ಆಗಿತ್ತು. ನಿನ್ನ ಹೆಗಲ ಮೇಲೆ ಯಜ್ಞೋಪವೀತ ಕಾಣ್ತಾ ಇತ್ತು. ಶುಭ ಮರಕತ ವರ್ಣ, ಒಳ್ಳೆ ನೀಲಮಣಿಯಂತೆ ತಳ 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 ಹೊಳಿತಾ ಇದೆ ಪರಮಾತ್ಮ. ಆದರೆ ನಿನ್ನ ತುಟಿ, ನಿನ್ನ ಕಣ್ಣಿನ ಅಂಚು, ನಿನ್ನ ಅಂಗಾಲು, ನಿನ್ನ ಉಗುರಿನ ತುದಿ ಎಲ್ಲ ಕೆಂಪಾಗಿದ್ದು. ನೀಲಮಣಿಯ ಸುತ್ತಲೂ ಕೆಂಪು ಮಣ್ಣನ್ನು ಜೋಡಿಸಿದ್ದಾರೆ ಎಂಬಂತೆ ಕಾಣುವ, ಅಥವಾ ನೀಲಿ ಬಣ್ಣದ ರೇಷ್ಮೆ ಬಟ್ಟೆಗೆ ಕೆಂಪು ಬಣ್ಣದ ಅಂಚು ಇದ್ದಂತೆಯೋ ಇಂಥ ಅದ್ಭುತ ರೀತಿಯಿಂದ ಅವತರಿಸಿದ ನೀನು ಮುಖದಿಂದ ಸಕಲ ವೇದಗಳನ್ನು ಉಚ್ಚಾರ ಮಾಡ್ತಾ ಇದ್ದೆ. ಆದರೆ ಏನು ಮಾಡಬೇಕು ಪರಮಾತ್ಮ? ಜಗತ್ತಿನಲ್ಲಿ ಅಜ್ಞಾನ ವಿಪರೀತ ಜ್ಞಾನವನ್ನು ಹರಡಿಸುವ ಜನ ಅನೇಕ ಜನ, ಮಹಾ ವಿದ್ವಾಂಸರು ಅಂತ ಅನಿಸ್ಕೊಂಡವರು ಕೂಡ ಇಲ್ಲ. ಪರಾಶರರು ಒಬ್ಬ ನಾವಿಕ ಹೆಣ್ಣಿನಲ್ಲಿ, ಅಂದರೆ ಈ ಮೀನುಗಾರರ ಮನೆಯಲ್ಲಿ ಪರಮಾತ್ಮ ಹುಟ್ಟಿ ಬಂದ. ವೇದವ್ಯಾಸರು ಬ್ರಾಹ್ಮಣರಲ್ಲ, ಅವರು ಮೀನುಗಾರರ ಮಗ. ಆದ್ದರಿಂದಾಗಿ ಈಗ ಕಾಲಕ್ಕೆ ಹೇಳೋದು ಕಾಲದಲ್ಲಿ ಹೇಳ್ಬಿಟ್ಟು ಏನ್ರಿ ಬ್ರಾಹ್ಮಣ ಅಂತ ಹೇಳ್ಕೊತೀವಿ. ನಿಮ್ಮ ದೇವ್ರ ಬ್ರಾಹ್ಮಣರಲ್ಲಿ ಹುಟ್ಟ್ಯಾನ? ಎಲ್ಲಿ ಹುಟ್ಟ್ಯಾನ ಹೇಳಿ? ನಿಮ್ಮ ದೇವರು ಒಮ್ಮೆ ನೀರಾಗ ಹುಟ್ಟಿದ, 2 ಸಲ ನೀರಾಗ ಹುಟ್ಟಿದ, 3ನೇ ಸಲ ಭೂಮಿ ಮೇಲೆ ಹುಟ್ಟಿ ವರಾಹನಾಗಿ ನೀರಿನೊಳಗೆ ಹೋಗಿ ಮೇಲೆ ಬಂದ, 4ನೇ ಸಲ ಕಂಬದಿಂದ ಬಂದ, 5ನೇ ಸಲ ಯಜ್ಞದಿಂದ ಪ್ರಕಟನಾದ ವಾಮನ, 6ನೇ ಸಲ ಋಷಿಗಳಿಂದ ಹುಟ್ಟಿದೇನೋ ಬ್ರಾಹ್ಮಣ, ಮಾಡಿದ ಕೆಲಸ ಕ್ಷತ್ರಿಯರ ಕೆಲಸ. ಆಮೇಲೆ ಕ್ಷತ್ರಿಯರಲ್ಲಿ ಹುಟ್ಟಿದ, ಆಮೇಲೆ ಗೋಪಾಲಕರಲ್ಲಿ ಹುಟ್ಟಿದ, ಆಮೇಲೆ ಅಂಬಿಗರ ಪೆಣ್ಣಿನಲ್ಲಿ ಹುಟ್ಟಿದ. ಮಧ್ವಾಂತರ್ಗತ ವೇದವ್ಯಾಸ ಅಂಬಿಗರ ಪೆಣ್ಣಿನಲ್ಲಿ ಹುಟ್ಟಿದ. ನಿಮ್ಮ ಪುರಂದಾಸರು ಹೇಳ್ಯಾರಲ್ಲ, ಮೀನುಗಾರರ ಮಗಳು ಅಂತ ಕೊಂಡಂತೆ, ಅಥವಾ ನೌಕೆ ನಡೆಸ್ತಕ್ಕಂತಹ ನಾವಿಕರ ಮಗಳು ಅಂತ ಕೊಂಡಂತೆ. ಆದರೆ ನಾವಿಕರ ಮಗನಾಗಿ ಹುಟ್ಟಿದೆ ಅಂತ ಕೊಂಡಂತೆ. ಈ ಮಗ ಅಪ್ಪ ಸಂಬಂಧ ಯಾವಾಗ ಗೊತ್ತೇನ? ಯಾವಾಗ ಇಬ್ಬರ ದೇಹ ಸಂಬಂಧ ಆಗ್ತದೆ, ಶುಕ್ಲ ಶೋಣಿತ ಸಂಬಂಧ ಆಗ್ತದೆ, ಅದರಿಂದ ತಯಾರಾದ ದೇಹ ಹುಟ್ಟತಕ್ಕಂಥವರಿಗೆ ಅವ್ರ ತಂದೆ ತಾಯಿ ಅವೆಲ್ಲ ಸಂಬಂಧ. ಪರಾಶರರು ಸಂಕಲ್ಪ ಮಾಡಿದರು, 8 ವರ್ಷದ ಬಾಲಕ ಪ್ರತ್ಯಕ್ಷನಾದ. ಎಲ್ಲಿ ಅವಳಿಗೆ ಕನ್ಯಾತ್ವ ಭಂಗ ಆಗಲಿಲ್ಲ, ಇವರಿಗೆ ಪರಸ್ತ್ರೀಯರ ಸಂಘವಾಗಲಿಲ್ಲ, ಇಬ್ಬರು ನಿಮಿತ್ತ. ಆ ನಂತರ ಆವಿರ್ಭೂತನವಾಗಿರ್ತಕ್ಕಂಥ ರೂಪ ಯಾರು ಹೊಟ್ಟೆಯಿಂದ ಬರಲಿಲ್ಲ. ಆದರೂ ವೇದವ್ಯಾಸರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನು ಹೇಳುವ ಜನರು ಅಸಂಖ್ಯರಿದ್ದಾರೆ. ತಿರುಕುಂಬಣತಾಚಾರ್ಯ ಹೇಳ್ತಾರೆ, ಚಿನ್ಮಾತ್ರ ಮೂರ್ತಿ ವ್ಯಕ್ತ, ಸತ್ಯವತಿಯನ್ನು ಪರಾಶರರನ್ನು ನಿಮಿತ್ತ ಮಾಡಿಕೊಂಡು ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥ
ಜ್ಞಾನಾನಂದ ಶರೀರ ಉಳ್ತಕ್ಕಂಥ ನೀನು ಜಾತಃ ಅಲ್ಲ, ವ್ಯಕ್ತಃ, ಅಭಿವ್ಯಕ್ತನಾದಿ ಪರಮಾತ್ಮ. ಭಗವತಃ ದೇಹ ಜಾತು ಪ್ರಾಕೃತ. ನಿನ್ನ ಶರೀರ ಪ್ರಾಕೃತವೇ. ಪರಾಶರ ವೀರ್ಯದಿಂದ ಸತ್ಯವತಿ ಗರ್ಭಧಾರಣೆ ಮಾಡಿದ್ಲೆ, 9 ತಿಂಗಳು ಹೊತ್ಕೊಂಡ್ಲೆ. ಪರಮಾತ್ಮ ಅವಳ ಗರ್ಭಾಶಯದಿಂದ ಹೊರಗೆ ಬಂದೆ. ಏನು ಅಭಿವ್ಯಕ್ತನಾದಾಗನೇ 8 ವರ್ಷದ ಬಾಲಕ. ಜಟ ಇತ್ತು, ತೇಜಸ್ಸಿತ್ತು, ಮುಖದಿಂದ ವೇದಗಳನ್ನು ಹೇಳ್ತಾ ಇದ್ದ. ಇದು ಮನುಷ್ಯ ಜನ್ಮದಲ್ಲಿ ಸಾಧ್ಯವೇ? ಇಲ್ಲ. ಇಂಥ ಅಪ್ರಾಕೃತರಾಗಿ ಮೊದಲಿನಿಂದಲೂ ಸರ್ವಜ್ಞನೇ ಆಗಿರ್ತಕ್ಕಂಥ ವ್ಯಕ್ತಿ ನೀನು ಅವತರಿಸಿದೆ ಆ ಮಧ್ವಾಚಾರ್ಯರ ಪ್ರಾರ್ಥನೆಯಿಂದ. ಆಮೇಲೆ ವೇದವ್ಯಾಸ ದೇವರೇ, ನೀವು ಮಾಡಿದ ಕೆಲಸ ಬಹಳ ಅಪೂರ್ವ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತ ಮಧಮೈ ರತ್ನಪೂಗಂ ಯಥಾಂಧೈ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃತ್ಸನಂ. ವೇದವ್ಯಾಸರು ಬರೋಕ್ಕಿಂತ ಮೊದಲೇ ವೇದ ಇರಲಿಲ್ಲೇನು? ಇತ್ತು. ಈಗಿನ ಕಾಲದಲ್ಲಿ ಬರೆದಿರ್ತಾರೆ ಹಿಸ್ಟ್ರಿ ಪುಸ್ತಕದಲ್ಲಿ, ವೇದಾಸ್ ಆರ್ ರಿಟನ್ ಬೈ ವೇದವ್ಯಾಸ. ಹೀಗೆ ಬರೀತಕ್ಕಂಥವ್ರಿಗೆ ಅಜ್ಞಾನಿಗಳು, ಮೂರ್ಖರು. ಆ ವೈಶಿಷ್ಟ್ಯತೆಯನ್ನು ಮೊದಲೇ ಹೇಳ್ತಾರೆ. ವೇದವ್ಯಾಸ ಹುಟ್ಟೋಕ್ಕಿಂತ ಮೊದಲೇ ಅನಂತ ವೇದಗಳಿದ್ದು, ಆದರೆ ಅನಂತ ವೇದಗಳು ಒಂದು ವಿಶಿಷ್ಟ ಕ್ರಮದಲ್ಲಿ ಇರಲಿಲ್ಲ. ಸ್ತೋತ್ರ ಕ್ರಮ, ಯಜ್ಞ ಕ್ರಮ, ಗಾಯನ ಕ್ರಮ, ಉಪಕಾರಕ ಕ್ರಮ, ಈ ಕ್ರಮ ಯಾವುದೂ ಇರಲಿಲ್ಲ. ರತ್ನಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಅನಂತ ವೇದಗಳು, ಋಷಿಗಳು ಅದನ್ನು ಕಾಣ್ತಾ ಇದ್ದರು, ಗಾನ ಮಾಡ್ತಾ ಇದ್ದರು. ಆ ಮಂತ್ರ ಜಗತ್ತಿನಲ್ಲಿ ಪ್ರಸರಿತವಾಗ್ತಿತ್ತು. ಆಯ್ತು. ಆದರೆ ಅದರಲ್ಲಿದ್ದ ಅರ್ಥ, ಮುಂದಿನ ಆ ಸೂಕ್ತ, ಅದರ ಮುಂದಿನ ಮಂತ್ರ ಸಂಬಂಧ ಇದೆಯಾ? ಏನಾದರೂ ಹೊಂದಾಣಿಕೆ ಇದೆಯಾ? ಇರಲಿಲ್ಲ. ಸೂಕ್ತದ ಕ್ರಮದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಎಡಿಟ್ ಆಗಿತ್ತಾ? ಇಲ್ಲ. ಇಂಥ ರತ್ನಗಳನ್ನು ತಮ್ಮ ಮನಸ್ಸಿಗೆ ಒಂದು ಅರ್ಥದಿಂದ, ಅರ್ಥ ಅಂತಕೊಂಡಂತನ್ನ ಮಧ್ಯದ ತಂತಿಯಿಂದ ಕೆಲವು ಮೂರ್ಖರು ಅಸ್ತವ್ಯಸ್ತಂ ಯಥಾ ಅಂಧೈ, ಹೇಗೆ ಕುರುಡರು ಹೂಗಳನ್ನು ಪುಣಿಸಿದರೆ, ಮಣಿಗಳನ್ನು ಪುಣಿಸಿದರೆ, ಒಂದು ಸಣ್ಣದು ಒಂದು ದೊಡ್ಡದು ಪಾಪ ಕಣ್ಣು ಕಾಣಿಸೋದಿಲ್ಲ, ಅದು ಹೀಗೆ ಆ ರೀತಿಯಾಗಿ ಅಯೋಗ್ಯರಾಗಿರ್ತಕ್ಕಂಥ ಅಸುರರು, ಆಸುರಿ ವಿಚಾರ ಇರ್ತಕ್ಕಂಥವರು ವೇದಗಳ ಅರ್ಥವನ್ನು ಮನಸ್ಸಿಗೆ ಬಂದಂತೆ ಮಾಡಿದರು. ತಮಗೆ ತಿಳಿದಂತೆ ತಮ್ಮ ವ್ಯವಹಾರ ನಡೆಯುವಂತೆ ಆ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ವೇದಗಳನ್ನು ಚಲ್ಲಾಪಿಲ್ಲಿಯಾಗಿ ಹೇಗೇಗೋ ಜೋಡಿಸಿದ್ರು. ನಿನಗೆ ಇದು ಸರಿ ಬೀಳಲಿಲ್ಲ ಪರಮಾತ್ಮ. ಅದಕ್ಕೋಸ್ಕರ ನೀನೇನು ಮಾಡಿದೆ? ಲೋಕೋಪಕೃತ್ಯ, ಒಂದು ಕ್ರಮದಲ್ಲಿ ವೇದ ಇದ್ದರೆ
ಆ ಒಂದು ಕ್ರಮದಲ್ಲಿ ಆ ಪ್ರಾರ್ಥನೆಗಳಿದ್ದರೆ ಉಪಾಸಕನಿಗೆ ಭಾಳ ಅನುಕೂಲವಾಗ್ತದೆ ಅಂತ ತಿಳ್ಕೊಂಡಂತೇಳಿ ಸಮಸ್ತ ಶ್ರುತಿಗತಂ ಕೃತ್ಸ್ನಂ ಅರ್ಥಂ, ಮೊದಲು ವೇದಗಳನ್ನು ಜೋಡಿಸಿದೆ. ಆ ನಂತರ ಅದಕ್ಕೆ ಅರ್ಥ ಹೇಳುವ ಕ್ರಮ ಜಗತ್ತಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿಗೆ ಬಂದಂತೆ ರೀತಿ ವ್ಯವಹಾರ ಮಾಡ್ತಾ ಇದ್ದೆ. ಅನ್ನಂ ಬ್ರಹ್ಮೆ ದಿವ್ಯಜಾನಾತ್, ಅನ್ನನನ್ನು ಬ್ರಹ್ಮ ಅಂತ ತಿಳಿದುಕೊಳ್ಳ್ರಿ. ಸರಿ, ಒಬ್ಬಂದ ಗುರುಗಳ ಹತ್ರ, ಗುರುಗಳೇ ನಾನು ಮನೆಗೆ ಹೋಗ್ತೀನಿ. ಯಾಕಪ್ಪ, ಬ್ರಹ್ಮಜ್ಞಾನಕ್ಕೆ ಬಂದವನು ಮನೆಗೆ ಹಾಕೊಂಡಿದ್ಯೋ? ಮನೆಗೆ ಹೊರಟಿದ್ದೆ ಹೇಳು. ಇಲ್ರಿ, ಆ ಬ್ರಹ್ಮನನ್ನು ತಿಂದ್ಬಿಟ್ಟಿನಿ, ಆ ಬ್ರಹ್ಮನೇ ಇಲ್ಲ ಅಂತ ತಿಳ್ಕೊಳ್ಳೋದೇನು? ಹೊಟ್ಟೆಗಿದೆ ನಾವು. ಯಾಕೆ ನೀವು ಉಪನಿಷತ್ತು ಹೇಳ್ತದಲ್ಲ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್, ಅನ್ನವನ್ನೇ ಬ್ರಹ್ಮ ಅಂತ ತಿಳಿದುಕೊಳ್ರಿ. ಇಂಥ ಅರ್ಥ ಮಾಡಿದರೆ ಮುಂದೇನು ಇಲ್ಲ. ಅದಕ್ಕೋಸ್ಕರ ಆಚಾರ್ಯ ಹೇಳಿದರು, ವೇದವ್ಯಾಸರು ಹೇಳಿದರು, ಹಾಗಲ್ಲ. ಅನ್ನ ಅಂತಿಕೊಂಡಂತಂದ್ರೆ ಆದ್ಯತೆ ಅತ್ಯಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ಸರ್ವ ಶಬ್ದಗಳು ಭಗವದ್ವಾಚಿ. ಪರಮಾತ್ಮ ಅನ್ನ ಅಂತಂದ್ರೇನು? ಯಾವುದನ್ನು ಅವಲಂಬಿಸಿ ನಾವು ಜೀವಿತ ಇರ್ತೇವೆ ಅದಕ್ಕೆ ಉಪಜೀವ್ಯ ಅಂತಿಕೊಂಡಂತ ನಮ್ಮ ಜೀವನಕ್ಕೆ ಸಾಧನ ಅದು. ಹಾಗಾದರೆ ನಾವು ಯಾರನ್ನ ನಂಬಿ ಜೀವಿತ ಇರ್ಬೋದು? ಯಾವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗಿದ್ದಾನೆ ಅವನನ್ನು. ಆದ್ದರಿಂದಾಗಿ ಅದ್ಯತೆ, ಅವರಿಗೆ ಪರಮಾತ್ಮ ತಾನು ಅವರ ಜೀವನಕ್ಕೆ ಆಧಾರನಾಗಿ ನಿಂತ್ಕೊಳ್ತಾನೆ. ಅನ್ನದಂತೆ ಅವರಿಗೆ ಆಧಾರನಾಗ್ತಾನೆ. ಆದ್ದರಿಂದ ಭಗವಂತನಿಗೆ ಅನ್ನ ಅಂತ ಹೆಸರು. ಪ್ರಳಯ ಕಾಲದಲ್ಲಿ ಅನ್ನ ಅಂದರೆ ಹೊಟ್ಟೆಲಿ ಹೋಗ್ಬೇಕಲ್ಲ, ಗಲ ಅಧೋದೇಶ ಸಂಯೋಗ ಅನುಕೂಲ ವ್ಯಾಪಾರ ಆಗ್ಬೇಕು. ಅಂದರೆ ಏನರ್ಥ? ಪರಮಾತ್ಮ ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ಅನ್ನ ಅಂತ ಹೆಸರು. ಆಕಾಶದ ಉಪಾಸನೆ ಮಾಡ್ರಿ ಅಂತ ಒಂದು ಉಪನಿಷತ್ತು ಹೇಳ್ತದೆ. ಆಕಾಶದ ಉಪಾಸನೆ, ರೂಪ ಇಲ್ಲ, ಬಣ್ಣ ಇಲ್ಲ, ಅದ್ರ ಉಪಾಸನೆ ಏನು ಮಾಡಬೇಕು? ಶೂನ್ಯ ಅಲ್ಲ. ಆ ಸಮಂತಾತ್ ಕಾಶತೆ ಇತಿ ಆಕಾಶ, ಆಕಾಶಸ್ಥಲಿಂಗಾತ್. ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಕ್ಕಂಥ ಪರಮಾತ್ಮನಿಗೆ ಆಕಾಶ ಅಂತ ಹೆಸರು. ಆ ತೇಜೋಮಯನಾದ ಪರಮಾತ್ಮನ ಉಪಾಸನೆ ಮಾಡಿರಿ ಅಂತೇಳಿ ಈ ರೀತಿಯಾದ ಅರ್ಥವನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳ ಮುಖಾಂತರ. ನಾವೆಲ್ಲ ದೌರ್ಭಾಗ್ಯರು, ದರಿದ್ರರು. ಯಾಕೆ? ಬ್ರಹ್ಮಸೂತ್ರ ಅಂತನ್ನೋ ಒಂದು ರತ್ನದ ಗಣಿ ನಮ್ಮ ಎದುರಿಗಿರುವಾಗ ಆ ರತ್ನಗಳನ್ನು ಭಾಷ್ಯದಿಂದ ಸರಿಯಾದ ರೀತಿಯಿಂದ ಹೊಂದಾಣಿಕೆ ಮಾಡಿ ರತ್ನದ ಮಾಲೆಯನ್ನು ಮಧ್ವಾಚಾರ ಮಾಡಿಕೊಟ್ಟಾಗ ನೀವು ಎಲ್ಲರೂ ಹೃದಯ ಮುಟ್ಟುಕೊಂಡು ಹೇಳೋಣ, ಎಷ್ಟು ಜನ ಬ್ರಹ್ಮಸೂತ್ರ ಭಾಷೆಯನ್ನು ಅಭ್ಯಾಸ ಮಾಡ್ತೇವೆ? ಎಷ್ಟು ಜನ ಬ್ರಹ್ಮಸೂತ್ರದ ತಿರುಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ? ನಮಗೆ ರಾಮನ ಕಥೆ ಬೇಕು, ಕೃಷ್ಣನ ಕಥೆ ಬೇಕು. ರಾಮಕೃಷ್ಣನ ಕಥೆ ಕೇಳಿ ದೇವರಲ್ಲಿ ಭಕ್ತಿ ಬರಬೇಕು. ಆ ದೇವರನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದು ಶಾಸ್ತ್ರದ ಕಡೆ ಹೊರಡಬೇಕು. ನಾವು KGಯಿಂದ ಮುಂದೆ ಬರಲಿಕ್ಕೆ ತಯಾರಿಲ್ಲ. ಆಚಾರ್ಯ ಏನಿವೆಲ್ಲ ವಾಯುಸ್ತುತಿ ಅದು ಇದು ಹೇಳ್ಕೋತ ಆ ನಂತರ ವಿಷ್ಣು ತತ್ವನೇ ಬೇರೆ ಹೇಳ್ತಾ ಇದ್ದೇನೆ. ಸುಮ್ಮನೆ ಆರಾಮ್ಸೆ ಕತೆ ಕೇಳಿ ನಗ್ತಾ ಆರಾಮ ಇರ್ತೀವಿ. ರಾಮಾಯಣ ಕತೆ ಹೇಳ್ರಿ. KG ಬಿಟ್ಟು ಬೇರೆ ಬಂದು ಬರ್ರಿ. ಅದರಂತ ರಾಮಾಯಣ ಮಹಾಭಾರತ KG ಕ್ಲಾಸಿಂದಲ್ಲ,
ಕಥಾರೂಪದಿಂದ ಅದು ಪ್ರಾರಂಭಕ್ಕೆ ಅನುಕೂಲ ಅಷ್ಟೇ. ನಾವು ಮುಂದಿನ ಕ್ಲಾಸ್ಗೆ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಬಹಳ ಸುಂದರವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಏನು ಅಂತ ತಿಳ್ಕೊಂಡಂತಂದ್ರೆ, ಸಮಸ್ತ ಶ್ರುತಿಗತಂ ಕೃತ್ಸ್ನಂ ಅರ್ಥಂ, ವೇದಗಳ ಸಾರ ಅರ್ಥ ಅಂತಿಕೊಂಡಂತೇನಿದೆ, ಪ್ರಮೇಯ ಅಂತೇನಿದೆ, ಜಗತ್ತಿನ ಜನರಿಗೆ ಸಿಗಬೇಕು, ಜನರು ಅದನ್ನು ತಿಳಿದು ಉಪಕೃತರಾಗಬೇಕು, ಭಗವಂತ ಅನುಗ್ರಹವನ್ನು ಪಡೆಯಬೇಕು ಅಂತ ಸಜ್ಜನರ ಉದ್ಧಾರಕ್ಕಾಗಿ ಅದರ ರಹಸ್ಯ ತಿಳಿದವನು ನೀನು. ಯಾಕೆ? ಗುಣಗಣ ನಿಲಯ, ಅನಂತ ಗುಣಗಳ ಗಣಿ ನೀನು ಪರಮಾತ್ಮ, ಅನಂತ ಗುಣಗಳ ಆಶ್ರಯ ಸ್ಥಾನ ನೀನು ಪರಮಾತ್ಮ, ಗುಣಗಣ ನಿಲಯ ನೀನು. ವೇದಗಳ ಮಂತ್ರಗಳಿಗೆ ಏನು ಅರ್ಥ ಮಾಡಬೇಕು, ಪ್ರಮುಖವಾಗಿರ್ತಕ್ಕಂಥ ಅನೇಕ ಶ್ರುತಿಗಳಿಗೆ ಯಾಕೆ ಈ ರೀತಿ ಅರ್ಥ ಮಾಡಬೇಕು ಅಂತ ಅನ್ನೋದು ಯುಕ್ತಿಯಿಂದ ತೋರಿಸಿಕೊಡುವ ಗ್ರಂಥ ಬ್ರಹ್ಮಸೂತ್ರಗಳು. ಅಂತ ಬ್ರಹ್ಮಸೂತ್ರಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವ ವೇದವ್ಯಾಸ ದೇವರು. ಇಂಥ ವೇದವ್ಯಾಸ ದೇವರು ನಮ್ಮ ಗುರುಗಳಾದ ಸಹ ಅಸೌ ವೇದವ್ಯಾಸ ದೇವರು ಈ ನಮ್ಮ ಮುಖ್ಯ ಪ್ರಾಣದೇವರಲ್ಲಿ ಯಾರು ಮುಖ್ಯ ಪ್ರಾಣರು ಇಲ್ಲಿಂದ ವರ್ಣನೆ ಮಾಡ್ತಾ ಬಂದಿದ್ವಲ್ಲ, ಅನೇಕ ಮಹಿಮೆಗಳಿಂದ ಯುಕ್ತರಾಗಿರ್ತಕ್ಕಂಥ ಇಂತಹ ಅಗುರುಂ ಗುರುತಮಂ, ಇಂಥ ಜಗದ್ಗುರುಗಳು ಯಾರು, ಅವರಿಗೂ ಕೂಡ ನೀನು ಗುರುಗಳು ವೇದವ್ಯಾಸದೇವರೇ. ಗುರುತಮರು, ಜಗದ್ಗುರುಗಳು, ಗುರುಗಳಿಗೂ ಗುರುಗಳು. ಅಗುರುಂ, ನೀನು ಗುರು ಹೌದು, ಗುರುನೂ ಹೌದು, ಅಗುರುನೂ ಹೌದು. ಏನು ಋತುನಂಗೆ ಮಾತಾಡ್ತೀರಿ, ಗುರುನೂ ಹೌದು ಗುರುನೂ ಅಲ್ಲ ಅಂತಂತಿರಲ್ಲ. ಅಗುರು, ಗುರು ಯಾರಿಗೋಸ್ಕರ, ನಿನಗೆ ಯಾರು ಗುರು ಇಲ್ಲ, ನೀನು ಗುರುವಿಹೀನ, ಆದ್ದರಿಂದ ಅಗುರು ನೀನು. ಆದರೆ ನಮಗೆ ಗುರುಗಳಾಗಬೇಕು, ಗುರುತಮ ನೀನು, ಗುರುತ ಶ್ರೇಷ್ಠ ನೀನು. ಆಯ್ತಪ್ಪ, ಇಷ್ಟೆಲ್ಲ ವಾಯುದೇವರಿಗೆ ನನಗೆ ಯಾಕೆ ವರ್ಣನೆ ಮಾಡ್ತಾ ಇದ್ದಿ ಅಂತ ಪರಮಾತ್ಮ ನಾನು ಕೇಳಬಹುದು. ಆದರೆ ದೇವದೇವಂ ವೇದವ್ಯಾಸರೇ, ನಿಮಗೆ ನಾನು ನಮಸ್ಕಾರ ಮಾಡ್ತೇನೆ. ತ್ವತ್ಪ್ರಸಾದ, ಯಾಕೆ? ನಿನ್ನ ಅನುಗ್ರಹ ಬೇಕು. ನನ್ನ ಅನುಗ್ರಹ ಯಾಕೆ ಬೇಕು? ಸದ್ಯೋ ವಿದ್ಯೋಪಲಬ್ಧೈ, ಬೇಗನೆ ಬ್ರಹ್ಮಜ್ಞಾನ ನನಗಾಗಬೇಕು, ಬೇಗನೆ ಶಾಸ್ತ್ರಜ್ಞಾನ ಆಗಬೇಕು. ಆದ್ದರಿಂದಾಗಿ ಹಗಲು ರಾತ್ರಿ ಭಕ್ತಿಯಿಂದ ನನ್ನ ಗುರುಗಳಾದ ಮಧ್ವಾಚಾರ್ಯ ಗುರುಗಳಾದ ವೇದವ್ಯಾಸ ದೇವರೇ, ನಿಮಗೆ ನಮಸ್ಕರಿಸ್ತಾ ಇದ್ದೇನೆ, ನಿಮ್ಮ ಧ್ಯಾನ ಮಾಡ್ತಾ ಇದ್ದೇನೆ. ನಿಮಗೆ ತತ್ವಜ್ಞಾನ ಬೇಕಾಗಿದ್ದರೆ, ಶಾಸ್ತ್ರ ಅರ್ಥ ಆಗಬೇಕು ಅಂತ ಇಚ್ಛೆ ಇದ್ದರೆ, ವೇದಾಂತವನ್ನು ಓದಬೇಕು ಅಂತನ್ನೋ ಬಯಕೆ ಇದ್ದರೆ, ಈ ಶ್ಲೋಕ ದಿನಾಲು 21 ಸಲ ಹೇಳಿ. ಯಾವ ಶ್ಲೋಕ? ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಮತಲಂ ಶ್ರುತಿಗತಮಧಮ ರತ್ನಪೂಗಂ ಯಥಾಂದೇ ಅರ್ಥಂ ಲೋಕೋಪಕ್ಲುಪ್ತೆ
ಗುಣಗಣನಿಲಯ ಸೂತ್ರಯಾಮಾಸ ಕೃತ್ಸನಂ ಯೋಸೌ ವ್ಯಾಸಾಭಿಧಾನ. ಇಂಥ ವೇದವ್ಯಾಸ ದೇವರೇ, ಅಹಮಹಂ ಅಹರ್ ಭಕ್ತಿ ತತ್ವ, ಹಗಲು ರಾತ್ರಿ ಭಕ್ತಿಪೂರ್ಣವಾಗಿ ನೀವು ಉಪಾಸನೆ ಮಾಡ್ತೇನೆ. ಯಾಕೆ? ತತ್ ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧೆ. ವೇದವ್ಯಾಸರ ಅನುಗ್ರಹ ಮಾಡಿ ತತ್ವಜ್ಞಾನ ಆಗುವಂತೆ ಮಾಡಿ ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ಚಂದ್ರಿಕಾ, ನ್ಯಾಯಸುಧ, ಅನುವ್ಯಾಖ್ಯಾನ, ನ್ಯಾಯಸುಧ ಇವೆಲ್ಲ ಅರ್ಥ ಆಗುವಂತೆ ನಮಗೆ ಅನುಗ್ರಹ ಮಾಡ್ರಿ. ಪಾಠ ಓದ್ತಕ್ಕಂಥವರು, ಪ್ರವಚನವನ್ನು ಕೇಳ್ತಕ್ಕಂಥ ಎಲ್ಲ ಸಜ್ಜನರಿಗೆ ನಂದೊಂದು ಸಲಹೆ, ಒಳ್ಳೆಯ ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಈ ಶ್ಲೋಕ ಹೇಳ್ತಾ ಇದೆ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗತಮಗಮೇರತ್ತರೂಕಂ ಕೃತಾಂದೇ ಅರ್ಥಂ ಲೋಕೋಪಕಲ್ಪ್ತೈ ಗುಣಗಣನಿಲಯ ಸೂತ್ರಯಾಮಾಸ ಕೃತ್ಸನಂ ಯೋಸೌ ವ್ಯಾಸಾಭಿಧಾನ ತಮಃ ಮಹರರ್ ಭಕ್ತಿ ತತ್ವ ಭಕ್ತಿದಸ್ತತ್ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧೈ ಗುರುತಮಮ ಗುರುಂ ದೇವದೇವಂ ನಮಾಮಿ. ಮೊದಲೇ ಶ್ಲೋಕದಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆ, ವೇದವ್ಯಾಸದೇವರ ಅವತಾರ, ವೇದವ್ಯಾಸದೇವರು ಮಾಡಿದ ಮಹಿಮೆಯ ವರ್ಣನೆ. ಅದಕ್ಕೋಸ್ಕರ ಈ ಸ್ತುತಿ ಕೇವಲ ವಾಯುಸ್ತುತಿ ಅಂತ ಹೆಸರಲ್ಲ, ಇದಕ್ಕೆ ಹರಿವಾಯುಸ್ತುತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ದೇವದೇವನಾದ ವೇದವ್ಯಾಸ ದೇವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರ. ಸರಿ, ಬ್ರಹ್ಮಸೂತ್ರ ರಚನೆ ಮಾಡಿದಿರಿ. ರಚನೆ ಮಾಡಿದರೆ ಭಾಳ ಟೆನ್ಷನ್ದೊಳಗೆ ಕೂತ್ಕೊಂಡ್ರಿ. ನೀವು ಅನ್ಬೋದು, ಆಚಾರ್ಯ ವೇದವ್ಯಾಸಗಳ ಟೆನ್ಷನ್ ನೀವು ತಲೆ ಮೇಲೆ ಕೆಡತ್ಲಿಗತ್ತೀರಿ, ನಿಮಗೆ ಟೆನ್ಷನ್ ಇರಬೇಕು. ಟೆನ್ಷನ್ ಬಂದವರಂತೆ ಪರಮಾತ್ಮ ನಾಟಕ ಮಾಡಿದ. ನಾರದರು ಬಂದರು. ಏನಪ್ಪ ವೇದವ್ಯಾಸ ದೇವರೇ, ಏನು ಮುಖ ಭಾಳ ಚಿಂತಾಗ್ರಸ್ತರಾಗಿದ್ದೀರಲ್ಲ, ನಿಮ್ಗೆ ಯಾಕೆ ಚಿಂತ್ರಿ? ಹೆಂಡ್ತಿಲ್ಲ, ಮಕ್ಕಳಿಲ್ಲ. ಯಾಕೆ ಈ ರೀತಿ ಚಿಂತೆ? ಬ್ಯಾಸಿಗಾಲದ ಸೆಕೆ ಚಿಂತೆ ಏನು? ಹಿಮಾಲಯದಾಗ ಕೂತೀರಿ, ನಿಮ್ಗೆಲ್ಲ ಸೆಕೆ ಚಿಂತೆ? ಹೋಗಲಪ್ಪ, ಟೈಮ್ ಪಾಸ್ ಆಗಂಗಿಲ್ಲ ಅಂತಂತೀರಾ? ಅನೇಕ ಋಷಿಗಳು ನಿಮ್ಮ ಶಿಷ್ಯಂದರು. ಜೈಮಿನಿ, ವೈಶಂಪಾಯನ, ಪೈಲ, ಕಾಲ, ಕಾಶಕರ್ಚನ, ಒಬ್ಬರೇ ಇಬ್ಬರೇ ಅಸಂಖ್ಯ ಶಿಷ್ಯರು, 24 ತಾಸು ಬಿಜಿ. ನಾರದ ಹೇಳಿಬಿಡಪ್ಪ ಹೋಗಿ, ನನಗೆ ಯಾಕೆ ಅಸಮಾಧಾನ ಇದೆ ಹೇಳು ಅಂತೇಳಿ ಭಾಗವತದಲ್ಲಿ ಕೇಳಿದರೆ ಆಗ ನಾರದರು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನೀನು ಗರೆದ ಬ್ರಹ್ಮಸೂತ್ರಾದಿಗಳು ಸಾಮಾನ್ಯರಿಗೆ ಕಬ್ಬಿಣದ ಕಡಲೆಗಳು. ಅದಕ್ಕೋಸ್ಕರ ಮೊದಲು ಸುಲಭವಾದ, ಎಲ್ಲರಿಗೂ ಗಮ್ಯವಾದ, ಅವರವರ ಯೋಗ್ಯತಾನುಸಾರವಾಗಿ ಅರ್ಥವಾಗುವ ಭಾಗವತ ಗ್ರಂಥವನ್ನು ಬರಿ ಅಂತ ತಿಳ್ಕೊಂಡಂತೇಳಿ ನಾರದರು ಪ್ರಾರ್ಥನೆ ಮಾಡಿದರು. ಆಯಿತು, ಆದರೆ ನನ್ನ ಬ್ರಹ್ಮಸೂತ್ರದ ಅರ್ಥ ಜಗತ್ತಿಗೆ ತಿಳಿಸ್ಬೇಕಲ್ಲ. ಇಲ್ಲ, ಯಾರ ದೇವತೆಗಳು ಕಳಿಸ್ಲಿಕ್ಕೆ ಬೇಕು. ಯಾರನ್ನು ಕಳಿಸ್ಲಿ? ಇಂದ್ರ, ಚಂದ್ರ, ಅಗ್ನಿ, ಕಾಮ, ರುದ್ರ, ಗರುಡ, ಶೇಷ ಮಾಡಿದರು.
ಇವರ್ಯಾರು ನನ್ನ ಆಜ್ಞೆಯನ್ನು ಪೂರ್ತಿ ಪರಿಪಾಲಿಸಲಿಕ್ಕೆ ಸಮರ್ಥರಿಲ್ಲ. ಆಗ ಎದುರಿಗೆ ತಮ್ಮ ಮಗ ವಾಯುದೇವರನ್ನು ನೋಡಿದರು. ಇವನು ನನ್ನ ಆಜ್ಞೆ ಪರಿಪೂರ್ಣವಾಗಿ ನಡೆಸ್ತಾನೆ ಬಾ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಆಜ್ಞಾಮನ್ನೇರಧಾರ್ಯಾಂ ವೇದವ್ಯಾಸರು ಕರೆದ್ರೆ, ವಾಯು ಬಾ, ಹೋಗು, ಪಾಜಕ ಕ್ಷೇತ್ರ ಅಂತದ, ಅಲ್ಲಿ ಮಧ್ಯಗೆ ಮಠ ಮೇಲೆ ಅವತರಿಸು. ಆ ನಂತರ ಸನ್ಯಾಸ ತೆಗೆದುಕೋ, ಹಂಸಪೀಠದಲ್ಲಿ ಸನ್ಯಾಸ ತೆಗೆದುಕೋ, ನನ್ನ ಬ್ರಹ್ಮಸೂತ್ರಗಳಿಗೆ ಸರಿಯಾದ ಅರ್ಥವನ್ನು ಬರಿ ಅಂತ ತಿಳ್ಕೊಂಡಂತೇಳಿ ಇನ್ನೊಬ್ಬರು ಯಾವ ಆಜ್ಞೆಯನ್ನು ಧಾರಣ ಮಾಡಲು ನಡೆಸಲು ಉಳಿದೊಬ್ಬರು ಯಾರು ಸಾಧ್ಯವಾಗಿರಲಿಲ್ಲ. ಅಂತಹ ಅದ್ಭುತ ಸರ್ವಜ್ಞರಾದ ಆಜ್ಞಾಮನ್ನೇರಧಾರ್ಯಾಂ ಈ ವ್ಯವಸ್ಥೆ ಮಾಡಿದವನು ಯಾರು? ಭೂಮನ್. ಪರಿಪೂರ್ಣರಾಗಿರ್ತಕ್ಕಂತಹ ಅಕ್ಲಿಷ್ಟ ಕರ್ಮ ಎಲ್ಲ ಕೆಲಸಗಳನ್ನು ಚುಟಿಕೆ ಹೊಡೆದಂತೆ ಪಟಾಪಟ್ ಸುಲಭವಾಗಿ ಮಾಡುವ ಸಾಮರ್ಥ್ಯವುಳ್ಳ ತ್ವಂ ಅನ್ಯೈಹಿ ಅಧಾರ್ಯಾಂ. ಉಳಿದವರು ಆಜ್ಞೆಯನ್ನು ಸ್ವೀಕರಿಸಿ ಪೂರ್ತಿಗೊಳಿಸಲು ಅಸಮರ್ಥರಾಗಿದ್ದರು, ರುದ್ರಾದಿ ಸಕಲ ದೇವತೆಗಳು. ಕೊನೆಗೆ ಕೃಷ್ಣಸ್ಯಾಜ್ಞಾಂ ಪರಿಸರತ್ ರಶ್ಮಿ ಕೋಟೀರಕೋಟೌ ದೇವಸಂಗೈ ಅನುಸರಣಾತ್ ಅರ್ಚಿತಃ ಭೂಮೋ ಆಗತ್ಯ. ಆಗ ನನ್ನ ಆಜ್ಞೆಯನ್ನು ಪೂರ್ತಿ ಮಾಡ್ತಕ್ಕಂಥವ್ರು, ಹೋಗಿ ಅವತರಿಸು, ಹಂಸಪೀಠದಲ್ಲಿ ಬಾ, ಬ್ರಹ್ಮಸೂತ್ರಕ್ಕೆ ಅರ್ಥ ಬರಿ. ಇದನ್ನು ಉಳಿದವರು ಧಾರಣ ಮಾಡಲಿಕ್ಕೆ ಸಮರ್ಥ ಇರಲಿಲ್ಲ. ಈ ಆಜ್ಞೆಯನ್ನು ಧಾರಣ ಮಾಡಿದರು ವಾಯುದೇವರು. ಅದನ್ನು ಹೇಗೆ ಧಾರಣ ಮಾಡಿದರು ಅಂತಕೊಂಡಂತಂದ್ರೆ, ಪರಮಾತ್ಮನ ಆಜ್ಞೆಯನ್ನು ತಲೆ ಮೇಲೆ ಕಿರೀಟದಂತೆ ಧಾರಣ ಮಾಡಿದರು. ಪರಿಸರದ ರಶ್ಮಿ ಕೋಟೀರ ಕೋಟವು ಒಳ್ಳೆ ಕಾಂತಿಯನ್ನು ಹರಡತಕ್ಕಂತಹ ಕೋಟೀರ ವಾಯುದೇವರು ಧರಿಸಿದ ಕಿರೀಟ, ಅದರ ಕೋಟಿ ಮೇಲ್ಭಾಗ, ಅದರ ಮೇಲೆ ಕೈ ಇಟ್ಟು ಪರಮಾತ್ಮ ಹೇಳಿದ, ಹೋಗ್ ಬ್ರಹ್ಮಸೂತ್ರವನ್ನು ಬರಿ ಅಂತ. ಆಗ ದೇವತೆಗಳು ಓಡಿ ಬಂದು, ಬೇಗನೆ ವಾಯುದೇವರು ಬೇಗನೆ ಅವತರಿಸ್ರಿ, ಪ್ಲೀಸ್ ಬೇಗ ಬನ್ನಿ, ಬಂದು ಅಜ್ಞಾನ ವಿಪರೀತ ಜ್ಞಾನ ದೂರ ಮಾಡ್ರಿ ಅಂತ ತಿಳ್ಕೊಂಡಂತೇಳಿ ದೇವಸಂಗೈ ಅನುಸರಣಾತ್ ಅರ್ಥಿತಃ ಅವರ ಪ್ರಾರ್ಥನೆಯನ್ನ ಹಾರದಂತೆ ಕೊರಳಲ್ಲಿ ಧರಿಸಿದರು. ಅದಕ್ಕೋಸ್ಕರವೇ ಸುಮಧ್ವ ವಿಜಯದಲ್ಲಿ ವರ್ಣನೆ ಬರ್ತದೆ. ಆ ಪರಮಾತ್ಮನ ಆಜ್ಞೆಯನ್ನ ಕಿರೀಟದಂತೆ ತಲೆಯ ಮೇಲೆ ಧರಿಸಿದರೆ ದೇವತೆಗಳ ಪ್ರಾರ್ಥನೆಯನ್ನ ಹಾರವತ್ ಹೃದಯನಿಧಾಯ ಅದನ್ನು ಕೊರಳಲ್ಲಿ ಹಾಕ್ಕೊಂಡು ಎದೆ ಮೇಲೆ ಬರುವಂತ ಮಾಡಿ ಆ ವಾಯುದೇವರು ಭೂಮೋ ಆಗತ್ಯ ಅಂತ, ವಾಯುದೇವರೇ ನೀವು ಭೂಮಿಯಲ್ಲಿ ಬಂದ್ರಿ, ಅವತಾರ ತಗೊಂಡ್ರಿ. ಆ ನಂತರ ಹಂಸಪೀಠದಲ್ಲಿ ಸನ್ಯಾಸಿಗಳಾದ್ರಿ. ಆ ನಂತರ ದಸ್ಯೋಹೋ ಮಣಿಮತ ಉದಿತಂ ದುರ್ಭಾಷ್ಯಂ ವೇದ ಸದ್ಯುಕ್ತಿ ವ್ಯಸ್ಯ
ಅಸುಕರಂ ಬ್ರಹ್ಮಸೂತ್ರಸ್ಯ ಭಾಷ್ಯಂ ಅಕರೋಹೋ. ಬಂದು ನೋಡಿದರೆ 21 ಭಾಷ್ಯಗಳು ಆಸುರಿ ವಿಚಾರದಿಂದ ಯುಕ್ತರಾಗಿರ್ತಕ್ಕಂಥ ಅನೇಕ ಜನರು ತಪ್ಪಾಗಿ ಅರ್ಥವನ್ನು ಮಾಡಿ ನಾವು ವೇದವ್ಯಾಸರು ಹೇಳಿದ್ದು ನಂಬಂಗಿಲ್ಲ ಅಂತಕ್ಕಂಥ ವ್ಯಕ್ತಿಗಳು ಆಗಿ ಹೋದರು. ಆದರೂ ತದ್ಭಾಷ್ಯಕಾರೋಹಮಿತಿ ಪ್ರವದನ್ಯ, ಅವನ ಮಾತಿನ ವಿರುದ್ಧವೇ ಬರೆದು ನಾನು ಅದಕ್ಕೆ ಭಾಷೆ ಬರೆದೀನಿ ಅಂತ ಕಾಣ್ತಕ್ಕಂಥ ವ್ಯಕ್ತಿಯನ್ನ ಪರಮಾತ್ಮ ಕ್ಷಮಿಸಿದೆಯಲ್ಲ, ವೇದವ್ಯಾಸ ದೇವರು ಕ್ಷಮಿಸಿದ್ರಲ್ಲ. ಎಂಥ ಕರುಣಾ ಸಮುದ್ರ ನೀವು. ನಿಮ್ಮ ಭಾಷ್ಯಕ್ಕೆ, ನಿಮ್ಮ ಬ್ರಹ್ಮಸೂತ್ರಕ್ಕೇನೆ ವಿರುದ್ಧಾರ್ಥ ಬರೆದು ಅದಕ್ಕೆ ನಾನು ಒಳ್ಳೆಯ ವ್ಯಾಖ್ಯಾನಕಾರ ಅಂತ ಹೇಳ್ಕೊಳ್ತಕ್ಕಂಥವನನ್ನು ಕ್ಷಮಿಸಿದರೆ ಕ್ಷಮಾ ಸಮುದ್ರ, ಆದ್ದರಿಂದ ಕ್ಷಮಿಸಿದ್ದೆ. ಆದರೆ ವಾಯುದೇವರು ಆ ಎಲ್ಲ 21 ಭಾಷ್ಯಗಳನ್ನು ವೇದ ಸದ್ಯುಕ್ತಿವಿ ಬರೀ ಸುಮ್ಮನೆ ಒದರಾಡಿ ಚೀರಾಡಿ ಹೊಡೆದಾಡಿ ಬಡದಾಡಿ ಖಂಡನ ಮಾಡಲಿಲ್ಲ. ವೇದಗಳಲ್ಲಿ ಬಂದ, ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ, ಬ್ರಹ್ಮಸೂತ್ರದಲ್ಲಿ ವಿವರಿಸಲ್ಪಟ್ಟಂತಹ ಯುಕ್ತಿಗಳನ್ನು ಮುಂದೆ ಮಾಡಿಕೊಂಡು ಆನಂತರ ಅಸುಕರಂ, ಇನ್ನೊಬ್ಬರು ಇಂಥ ಭಾಷೆ ಬರೀಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುಕರ ಸುಲಭ ಅಲ್ಲ ಅಂತ ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರೀಮದಾಚಾರ್ಯ ರಚನೆ ಮಾಡಿದರೆ ನಿಮಗೆ ನನ್ನ ನಮಸ್ಕಾರ. ವೇದವ್ಯಾಸರಿಗೂ ಆಚಾರ್ಯರಿಗೂ ಏಕಕಾಲದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಗುರು ಶಿಷ್ಯರ ವರ್ಣನೆಯನ್ನು ಏಕಕಾಲದಲ್ಲಿ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ತಾತ್ಪರ್ಯ ಇಷ್ಟೇ, ಬ್ರಹ್ಮಸೂತ್ರವನ್ನು ರಚಿಸಿದ ನಂತರ ವೇದವ್ಯಾಸ ದೇವರು ಹೇಳಿದರು, ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬ್ರಹ್ಮ ಪದವಿಗೆ ಯೋಗ್ಯನಾದ ವ್ಯಕ್ತಿಯೇ ಬೇಕು ಅಂತ ತಿಳ್ಕೊಂಡು ಅಂತೇಳಿ ವಾಯುದೇವರನ್ನು ಕರೆದು ಆಜ್ಞೆ ಮಾಡಿದರು. ಪರಮಾತ್ಮ ಆಜ್ಞೆಯನ್ನವರು ರತ್ನ ಕಿರೀಟದಂತೆ ಸೆರೆತಾ ವಹಿಸಿದರು. ದೇವತೆಗಳು ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆಯನ್ನು ಹೂವಿನ ಮಾಲೆಯಂತೆ ಕೊರಡಲ್ಲಿ ಧರಿಸಿ ಮದ್ದಿಗೆ ಭಟ್ಟರಲ್ಲಿ ಅವತರಿಸಿ ಭಾಷ್ಯವನ್ನು ಬರೆದು, ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ಅದ್ಭುತ ಭಾಷ್ಯವನ್ನು ಬರೆದು ಪರಮಾತ್ಮನಿಗೆ ಅರ್ಪಿಸಿದರೆ, ಇಂಥ ಅದ್ಭುತ ಮಹಿಮೆ ಇರತಕ್ಕಂಥವರು ನೀವು ವಾಯುದೇವರು. ಭಾಷ್ಯ ದೂರ ಮಾಡಿದರು, ಒಳ್ಳೆಯ ಭಾಷ್ಯ ಬರೋದು, ಇದೆಲ್ಲ ನಂತರ ಆದ ಘಟನೆ. ಅದಾದ ಮೇಲೆ ಮತ್ತೆ ಅವರೆಲ್ಲೂ ಅವತರಿಸಿದರು ಅಂತ ವಿವರಣೆ ಮಾಡ್ತಾರೆ. ಹೀಗೆ ಸಕ್ರಮಯುಕ್ರಮದಿಂದ ಇರುವ ವಾಯುಸ್ತುತಿಯನ್ನು ಪುರಶ್ಚರಣೆ ಮಾಡುವಾಗ ಕ್ರಮವಾಗಿ ಕೊನೆಯವರೆಗೂ, ಆನಂತರ ಉಲ್ಟಾ ಆಗಿ ಆರಂಭದ ಶ್ಲೋಕದವರೆಗೂ, ನಂತರ ಪುನಃ ಮೊದಲಿನಂತೆ ಹೇಳ್ತಕ್ಕಂಥ ಕ್ರಮ ಇದೆ. ಬಹುಶಃ ಈ ಉದ್ದೇಶದಿಂದಲೇ ಇರಬೇಕು. ಇಂಥ ಮಧ್ವಾಚಾರ್ಯರೇ ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದೀರಿ, ಅದ್ಭುತ ಭಾಷ್ಯವನ್ನು ರಚನೆ ಮಾಡಿದ್ದೀರಿ, ನೀವೇ ನಮಗೆ ಅದರ ಉಪದೇಶ ಮಾಡಿ ಅಂತ ತಿಳ್ಕೊಂಡಂತೇಳಿ ಸಜ್ಜನರು ಪ್ರಾರ್ಥನೆ ಮಾಡಿದಂತೆ ಈ ಶ್ಲೋಕದಲ್ಲಿ ಅದನ್ನು ವಿವರಿಸಿದ್ದಾರೆ. ಆಜ್ಞಾಮನ್ನೈರರಾರ್ಯಾಂ ಶಿರಸಿ ಪರಿಸರದ್ರಶ್ಮಿಕೋಟೀರಕೋಟೋ ಕೃಷ್ಣಸ್ಯಾಕ್ಲಿಷ್ಟಕರ್ಮ ದದನನುಸರಣಾದರ್ಥಿತೋ ದೇವಸಂಗೈಃ ಭೂಮಾವಾಗತ್ಯ ಭೂಮನ್ ಅಸುಕರಮಕರೋದ್ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ಯಸ್ಯ ದಸ್ಯೋರ್ ಮಣಿಮತ ಉದಿತಂ ವೇದ ಸದ್ಯುಕ್ತಿಭಿಸ್ತ್ವಂ. ಇಂಥ ಮಧ್ವರು ಎಲ್ಲಿ ಅವತರಿಸಿದರು, ಅವರ ವೈಶಿಷ್ಟ್ಯ ಏನು ಅನ್ನುವುದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಮುಂದಿನ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ.
ವಾಯುಸ್ತುತಿ ತಪ್ಪದೇ ಎಲ್ಲರೂ ಪಾರಾಯಣ ಮಾಡಿ. ಆಗ ಮಾತ್ರ ನಮ್ಮ ಜೀವನದಲ್ಲಿ ನಮಗೆ ಶ್ರೇಯಸ್ಸು, ಉನ್ನತಿ ಎಲ್ಲವೂ ಸಿಗ್ತದೆ, ನಮ್ಮ ದುರಿತಗಳು ದೂರವಾಗ್ತದೆ ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ಪುನಃ ವಾಯುಸ್ಥಿತಿ ಪುರಸ್ಚರಣ ಮಾಡಿ ಅಂತೇಳಿ ನಿಮಗೆ ಮಾರ್ಗದರ್ಶನ ಮಾಡ್ತಾ ಇವತ್ತಿನ ಸೇವೆಯನ್ನು ಪರಮಾತ್ಮನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪದೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಸ ವಿಶ್ವಂ ಸದಾ ಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣ.